ಇತ್ತ ಸಿಪಿ ಯೋಗೇಶ್ವರ್ ಆರೋಪಕ್ಕೆ ಪುತ್ರಿ ನಿಶಾ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಅಶ್ವವೇಗ ನ್ಯೂಸ್ಗೆ. ಸಿಪಿ ಯೋಗೇಶ್ವರ್ ಆರೋಪ ಇದೀಗ ಪುತ್ರಿ ನಿಶಾ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಪ್ಪ ಯೋಗೇಶ್ವರ್ ಆರೋಪಕ್ಕೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಅವರು ನಮ್ಮಪ್ಪ, ಅವರ ವಿರುದ್ಧ ಆರೋಪ ಮಾಡಲು ನಾನು ಬಯಸಲ್ಲ, ನಮ್ಮಪ್ಪ ಮಾಡಿದ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮಪ್ಪನ ವಿರುದ್ಧ ನಾನು ಮಾತನಾಡಲ್ಲ, ಈ ವಿಚಾರವನ್ನ ಡ್ರ್ಯಾಗ್ ಮಾಡಲು ಕೂಡ ಬಯಸಲ್ಲ ಅಂತ ಹೇಳಿದ್ದಾರೆ ನಿಶಾ ಯೋಗೇಶ್ವರ್. ಅಶ್ವವೇಗ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ರು. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿರುವಂತಹ ಮಾತುಗಳಿವು. ಇತ್ತೀಚೆಗೆ ಯೋಗೇಶ್ವರ್ ಕೇಳದೆ ಪದೇ ನಿಶಾ ವಿಡಿಯೋ ಮಾಡ್ತಾ ಇದ್ರು. ಚಕ್ಕೇರೆ ಜಾತ್ರೆಗೆ ಬಂದ ನಮ್ಮನ್ನ ಮನೆಯೊಳಗೆ ಬಿಟ್ಕೊಳ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ನಾವು ಬಂದಿದ್ದೇವಿ ಅಂತ ಅಜ್ಜಿ ಮನೆ ಗೇಟ್ಗೆ ಬೀಗ ಹಾಕಿದ್ದಾರೆ, ಹೀಗಂತ ಇತ್ತೀಚೆಗೆ ವಿಡಿಯೋ ಮಾಡಿ ಅಳಲನ್ನ ತೋಡಿಕೊಂಡಿದ್ರು ನಿಶಾ ಯೋಗೇಶ್ವರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ. ಇದೀಗ ಸಿಪಿ ಯೋಗೇಶ್ವರ್ ಆರೋಪಕ್ಕೆ ಪುತ್ರಿ ನಿಶಾ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಅಪ್ಪ ಯೋಗೇಶ್ವರ್ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಲು ಮಗಳು ನಿರಾಕರಣೆ ಮಾಡಿದ್ದಾರೆ. ಅವರು ನಮ್ಮಪ್ಪ, ಅವರ ವಿರುದ್ಧ ಆರೋಪ ಮಾಡಲು ನಾನು ಬಯಸೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮಪ್ಪ ಮಾಡಿರುವ ಆರೋಪಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ವಿರುದ್ಧ ಅವ್ರು ಏನೇ ಮಾತನಾಡಿರ್ಬೋದು, ಆದರೆ ನಾವು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರವನ್ನ ಡ್ರ್ಯಾಗ್ ಮಾಡಲು ನಾನು ಬಯಸೋದಿಲ್ಲ ಅಂತ ನಿಶಾ ಯೋಗೇಶ್ವರ್ ಅವರು ಹೇಳಿರುವಂಥದ್ದು. ಇತ್ತೀಚೆಗೆ ಯೋಗೇಶ್ವರ್ ಅವರ ಬಗ್ಗೆ ಕೇಳದೆ ನಿಶಾ ಅವರು ವಿಡಿಯೋವನ್ನ ಮಾಡ್ತಾ ಇದ್ರು. ಅವರ ಬಗ್ಗೆ ಚಕ್ಕೇರೆ ಜಾತ್ರೆಗೆ ಬಂದ ನಮ್ಮನ್ನ ಮನೆಯೊಳಗೆ ಬಿಟ್ಕೊಳ್ತಾ ಇಲ್ಲ, ನಾವು ಬಂದಿದ್ದೇವೆ ಅಂತ ಅಜ್ಜಿ ಮನೆಯ ಗೇಟ್ಗೆ ಬೀಗ ಹಾಕಿದ್ದಾರೆ ಅಂತ ಆರೋಪವನ್ನ ಕೂಡ ಮಾಡಿದ್ರು. ವಿಡಿಯೋ ಸಮೇತರಾಗಿ ತಮ್ಮದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಇದೀಗ ಸಿಪಿ ಯೋಗೇಶ್ವರ್ ಅವರ ಆರೋಪಕ್ಕೆ ಪುತ್ರಿ ನಿಶಾ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಅಶ್ವವೇಗ ನ್ಯೂಸ್ಗೆ. ಅವರು ನಮ್ಮಪ್ಪ, ಅವರ ಆರೋಪಕ್ಕೆ ನಾನು ನಿರಾಕರಣೆ ಮಾಡ್ತೀನಿ, ಅವರ ಆರೋಪವನ್ನು ನಾನು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ, ಅವರ ವಿರುದ್ಧ ನಾನು ಆರೋಪ ಮತ್ತೆ ಮಾಡೋದಕ್ಕೆ ಹೋಗೋದಿಲ್ಲ, ಅವರ ಆರೋಪಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಈ ವಿಚಾರವನ್ನು ನಾನು ಡ್ರ್ಯಾಗ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ.